ನಮಸ್ಕಾರ ಪ್ರಿಯರೇ. ಇವತ್ತು ವರ್ಲ್ಡ್ಸ್ ಲಾಸ್ಟ್ ಡೇ. ಎಲ್ಲರೂ ಇವತ್ತು ನಗಬೇಕು. ಕರ್ನಾಟಕ ಕೇರಳ ಕುಟುಂಬದ ಚಾನಲ್ಗೆ ಸ್ವಾಗತ. ಮತ್ತು ಇದು ಅಕ್ಕಿ ಕಡುಬೆ ಮಾಡಲಿಕ್ಕೆ. ಈಗ ಕಪ್ಪು ಚಿಪ್ಪೆ ಇದರಲ್ಲಿ 200 ಉಂಟು ಮತ್ತು 3/4 ಕಿಲೋ ಬಿಳಿ ಅಕ್ಕಿ, ರೇಷನ್ ಅಕ್ಕಿ. ಅದು ಈಗ ಕಪ್ಪು ಚಿಪ್ಪೆ ನಾನು 2 ಗಂಟೆ ಮುಂಚೆ ನೀರಲ್ಲಿ ಇಟ್ಟು 2-3 ಸಲ ತೊಳೆದು ಇಟ್ಟಿದ್ದು. ಮತ್ತು ಅಕ್ಕಿ ಕೂಡ 3 ಗಂಟೆ ನಾನು ನೆನೆಯಲಿಕ್ಕೆ ಇಟ್ಟಿದ್ದು. ಈಗ ನಾವು ಅಕ್ಕಿ ಗ್ರೈಂಡ್ ಮಾಡಿ ಅದರದ್ದು ಕಡುಬೆ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಅಕ್ಕಿ ಚೆನ್ನಾಗಿ ಗ್ರೈಂಡ್ ಮಾಡುವ. ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಇಡುವ. ಜಾಸ್ತಿ ಇರುವುದು. ಈಗ ನಾನು ಮಾಡುವ ಡಿಶ್ದ ಹೆಸರು ಕಪ್ಪು ಚಿಪ್ಪೆ ಮತ್ತು ಕಡುಬೆ. ಅದರದ್ದು ಒಂದು ತಿಂಡಿ ಮಾಡ್ತೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: 7 ಕಾಶ್ಮೀರಿ ಚಿಲ್ಲಿ, 9 ಗಿಡ್ಡ ಮೆಣಸು, 1/4 ಟೀ ಸ್ಪೂನ್ ಜೀರಿಗೆ, ಮೆಂತ್ಯ 1/4 ಟೀ ಸ್ಪೂನ್, ಸಾಸಿವೆ ಸಣ್ಣ 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಹಳದಿ ಪುಡಿ, 3 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಳಿ, 1 ಟೀ ಸ್ಪೂನ್ ಕೊತ್ತಂಬರಿ. ಇದರಲ್ಲಿ ಈ ಮೆಂತ್ಯ ಮಾತ್ರ ಫ್ರೈ ಮಾಡಲಿಕ್ಕೆ. ಅದರ ಒಟ್ಟಿಗೆ 1 ತೆಂಗಿನಕಾಯಿ. ಇದು ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡುವ. ಮೆಂತ್ಯ ಮಾತ್ರ ಒಂದು ಅರ್ಧ ಗ್ರೈಂಡ್ ಆದ ನಂತರ ಮೆಂತ್ಯವನ್ನು ಫ್ರೈ ಮಾಡಿ ಅದಕ್ಕೆ ಹಾಕಲಿಕ್ಕೆ. ಮತ್ತು ನಾನು ಈಗ ಅಕ್ಕಿಯನ್ನು ನಾನು ಗ್ರೈಂಡ್ ಮಾಡಿಟ್ಟಿದ್ದೀನಿ. ಅದು ಸ್ವಲ್ಪ ನೀರಾಗಿದೆ. ಅದು ಗ್ರೈಂಡರಲ್ಲಿ ಹಾಕಿದ್ದು. ಅದು ಈಗ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಗಟ್ಟಿ ಮಾಡಬೇಕು. ಓಕೆ. ಇದನ್ನು ಈಗ ಸ್ವಲ್ಪ ಗ್ಯಾಸಲ್ಲಿಟ್ಟು ಬಿಸಿ ಮಾಡುವ. ಸ್ವಲ್ಪ ಗಟ್ಟಿ ತನಕ. ಇದಕ್ಕೆ ಇಲ್ಲಿ ಮಂಗಳೂರಲ್ಲಿ ಮರುವಾಯಿ ಪುಂಡಿ ಅಂತ ಹೇಳ್ತಾರೆ. ಇಲ್ಲಿ ಮಂಗಳೂರದವರಿಗೆ ತುಂಬ ಇಷ್ಟವಾದ ಒಂದು ಡಿಶ್ ಇದು. ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಜಾಸ್ತಿ ಗಟ್ಟಿ ಮಾಡಬಾರದು, ಸ್ವಲ್ಪ ಗಟ್ಟಿ ಆದರೆ ಸಾಕು. ಈಗ ಗಟ್ಟಿಯಾಗಿದೆ. ಅದು ಇಷ್ಟು ಆದರೆ ಸಾಕು. ಈಗ ನಾವು ಎಣ್ಣೆ ಹಾಕಿ ಈ ನೀರುಳ್ಳಿಯನ್ನು ಫ್ರೈ ಮಾಡುವ. ಒಂದು ದೊಡ್ಡ ನೀರುಳ್ಳಿ. ಇದಕ್ಕೆ ಒಗ್ಗರಣೆಯನ್ನು ಕೊಡಲಿಕ್ಕಿಲ್ಲ, ನೀರುಳ್ಳಿ ಕಾಯಿಸಲಿಕ್ಕೆ ಮಾತ್ರ. ಇದಕ್ಕೆ ಈಗ ಸ್ವಲ್ಪ
ಕರಿಬೇವನ್ನು ಹಾಕುವ. ಈಗ ಅರ್ಧ ಫ್ರೈ ಆಯಿತು. ಅರ್ಧ ಫ್ರೈ ಆಗುವಾಗ ನಾವು ಇದಕ್ಕೆ ಮಸಾಲನ್ನು ಗ್ರೈಂಡ್ ಮಾಡಿದ ಮಸಾಲನ್ನು ಹಾಕಿ. ಮತ್ತು ಅದಕ್ಕೆ ಅದರದ್ದು ನೀರನ್ನು ಹಾಕುವ. ಸ್ವಲ್ಪ ಇಷ್ಟು ದಪ್ಪ ಇರಬಾರ್ದು, ನೀರು ಹಾಕಬೇಕು ಸ್ವಲ್ಪ. ಈಗ ಸಾರು ಥರ ನೋಡಿ ಇಷ್ಟು ತಿಳಿ ಆಗಬೇಕು. ಮತ್ತು ನಾವು ಅದಕ್ಕೆ ಕಡಬ ಹಾಕುವಾಗ ದಪ್ಪ ಆಗ್ತದೆ ಅದು. ಇದಕ್ಕೆ ನಾವು ಈಗ ಉಪ್ಪು ಹಾಕೋಣ. ಉಪ್ಪು ನೀವು ನೋಡಿಕೊಂಡು ಹಾಕಬೇಕು. ಚಿಪ್ಪೆಗೆ ಉಪ್ಪು ಇರ್ತದೆ, ಅದಕ್ಕೆ ನೀವು ನೋಡ್ಕೊಂಡು ಹಾಕಿ. ಇಲ್ಲಾದರೆ ಉಪ್ಪು ಜಾಸ್ತಿ ಆಗ್ತದೆ. ಚಿಪ್ಪೆಯಲ್ಲಿ ಉಪ್ಪಿರ್ತದೆ. ಓಕೆ, ಈಗ ನಾವು ಒಂದೊಂದಾಗಿ ಕಡುಬೆ ಮಾಡೋಣ. ಕೆಲವರು ಬೇಯಿಸಿಡ್ತಾರೆ, ಕೆಲವರು ಈಗ ಮಾಡ್ತಾರೆ. ಅದರನ್ನು ಕಡುಬೆ ಈಗ ನಮ್ಮ ಸಾರು ಕುದೀತಾ ಉಂಟು. ಅದಕ್ಕೆ ನಾವು ಚಿಪ್ಪೆಯನ್ನು ಹಾಕೋಣ. ಈಗ ಚಿಪ್ಪೆ ಇದರೊಳಗೆ ಹಾಗೆ ಆಯಿತು. ಇದು ಕುದಿ ಬರಬೇಕು. ಕುದಿ ಬರುವಾಗ ಅದರ ಬಾಯೆಲ್ಲ ಬಿಡ್ತದೆ. ಅದರ ನಂತರ ಬಾಯಿ ಬಿಟ್ಟ ನಂತರ ಈ ಕಡುಬೆಯನ್ನು ಅದಕ್ಕೆ ಹಾಕಲಿಕ್ಕೆ, ಅದು ಕುದಿ ಬರಲಿ ತೋರಿಸ್ತೀನಿ. ಈಗ ಚಿಪ್ಪೆದು ಬಾಯೆಲ್ಲ ತೆಗೆದಿದೆ ನೋಡಿ. ಈಗ ಅದರ ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಟ ಕಡುಬೆಯನ್ನು ಹಾಕೋಣ. ಎಲ್ಲ ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿ. ಮತ್ತು ಸ್ಪೂನು ಹಾಕಬೇಡಿ. ಇದು ಹಾಕಿದ ನಂತರ ಒಮ್ಮೆನೇ ಹಾಕಬೇಡಿ, ಸ್ವಲ್ಪ ಹೊತ್ತು ಹಾಕಿ ಮತ್ತೆ ಹಾಕಿ. ಸ್ವಲ್ಪ ಹೊತ್ತು ಆದ ನಂತರ
ಇದಕ್ಕೆ ಸ್ಪೂನ್ ಹಾಕುವಾಗ ಬದಿಯಿಂದಲೇ ಹಾಕಿ, ಯಾಕಂದರೆ ಇಲ್ಲದ್ರೆ ಅದು ಒಡೆದು ಹೋಗ್ತದೆ. ಅದಕ್ಕೆ ಮೆಲ್ಲಗೆ ಸ್ಪೂನು ಬದಿಯಿಂದ ಹಾಕಬೇಕು. ಒಂದು 10 ನಿಮಿಷ ಇದು ಕಡಲೆ ಹಾಕಿದ ನಂತರ ಬೇಯಿಸಬೇಕು. ಇದು ನನ್ನ ಡಿಶ್ ರೆಡಿಯಾಗಿದೆ. ಇದು ಮರ್ವಾಯಿ ಪುಂಡಿ, ಕಡಲೆ ಮತ್ತು ಚಿಪ್ಪು. ಓಕೆ, ಇದನ್ನು ತಿಂದು ನೀವು ರುಚಿ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.